ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಶುರುವಾಗಿದೆ. ಇಡೀ ರಾಜ್ಯದ ಕಣ್ಣು ನೆಟ್ಟಿರೋ ದಳಪತಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಆರಂಭಿಕ ಹಂತದಲ್ಲೇ ಭರವಸೆಯನ್ನ ಮೂಡಿಸ್ತಾ ಇದೆ. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಆರಂಭಿಕ ಟ್ರೆಂಡ್ಗಳ ಪ್ರಕಾರ ಪೆರಂಬೂರು ಕ್ಷೇತ್ರದಲ್ಲಿ ನಟ ವಿಜಯ್ ಮುನ್ನಡೆ ಸಾಧಿಸಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಕೂಡ ಆಗಿರೋ ವಿಜಯ್ ಪೆರಂಬೂರು ಕ್ಷೇತ್ರದ ಅಂಚೆ ಮತ ಎಣಿಕೆಯಲ್ಲಿ 75 ಮತಗಳ ಮುನ್ನಡೆಯನ್ನ ಕಂಡಿದ್ದಾರೆ. ಆರ್.ಡಿ. ಶೇಖರ್ 25 ಮತಗಳೊಂದಿಗೆ ಹಿನ್ನಡೆಯಲ್ಲಿದ್ದಾರೆ ಅನ್ನೋದು ಗೊತ್ತಾಯಿತು. ಇನ್ನು ಪೆರಂಬೂರು ಕ್ಷೇತ್ರದಲ್ಲಿ ಒಟ್ಟು 47 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಡಿಎಂಕೆಯ ಆರ್.ಡಿ. ಶೇಖರ್, ಟಿವಿಕೆಯ ವಿಜಯ್, ನಾಮ್ ತಮಿಳರ್ ಕಕ್ಷಿಯ ಎಸ್ ವೆಟ್ರಿ ತಮಿಳನ್ ಹಾಗೆ ಬಿಜೆಪಿಯ ವೆಟ್ರಿ ವೆಲ್ ಸೆಲ್ವಂ ನಡುವೆ ತೀವ್ರ ಪೈಪೋಟಿ ಇದೆ. ಎಕ್ಸಿಟ್ ಪೋಲ್ಗಳು ವಿಜಯ್ ಪಕ್ಷಕ್ಕೆ ಉತ್ತಮ ಸ್ಥಾನಗಳನ್ನ ಭವಿಷ್ಯ ನುಡಿದಿರೋ ಬೆನ್ನಲ್ಲೇ ಟಿವಿಕೆ ನಾಯಕತ್ವ ತನ್ನ ಅಭ್ಯರ್ಥಿಗಳನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಗೆದ್ದ ಅಭ್ಯರ್ಥಿಗಳು ಫಲಿತಾಂಶ ಹೊರಬಂದ ತಕ್ಷಣ ಚೆನ್ನೈನ ಪಣಿಯೂರ್ನಲ್ಲಿರೋ ಪಕ್ಷದ ಪ್ರಧಾನ ಕಚೇರಿಗೆ ವರದಿ ಮಾಡಿಕೊಳ್ಳುವಂತೆ ಕೂಡ ಸೂಚಿಸಲಾಗಿದೆ. ಆರಂಭಿಕವಾಗಿ ಪೆರಂಬೂರಿನಲ್ಲಿ ಈಗಾಗಲೇ ಟಿವಿಕೆ ಪಕ್ಷ ಮುನ್ನಡೆಯನ್ನ ಸಾಧಿಸ್ತಾ ಇರೋದು ಈ ಟ್ರೆಂಡ್ ಅನ್ನ ನೋಡಿ ವಿಜಯ್ ಗೆಲ್ಲೋದು ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಸದ್ಯಕ್ಕೆ ಈಗ ಬಂದಿರೋ ಮಾಹಿತಿ ಪ್ರಕಾರ ವಿಜಯ್ ಅವರ ಟಿವಿಕೆ ಪಕ್ಷ ಸುನಾಮಿ ಎದ್ದೇಳಿಸೋ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಈಗಾಗಲೇ 76 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ವಿಜಯ್ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ ಅನ್ನೋದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.